ಕುರ್ಚಿ ಕಿತ್ತಾಟಕ್ಕೆ ದೆಹಲಿಯಲ್ಲಿ ಮದ್ದರಿಯುತ್ತಾ ಕೈ ಕಮಾಂಡ್. ಒಂದೆಡೆ ಸಂಪುಟ ಪುನರ್ರಚನೆಗೆ ಪಟ್ಟು, ಮತ್ತೊಂದು ಕಡೆ ದಾವಣಗೆರೆ ದಂಗಲ್, ಇನ್ನೊಂದು ಕಡೆ ದೆಹಲಿ ಅಂಗಳಕ್ಕೆ ಮತ್ತೆ ಕುರ್ಚಿ ಕಿತ್ತಾಟ ಶಿಫ್ಟ್ ಆಗಿದೆ. ಒಂದೆಡೆ ಸಂಪುಟ ಪುನರ್ರಚನೆಗೆ ಪಟ್ಟು, ಮತ್ತೊಂದು ಕಡೆ ದಾವಣಗೆರೆ ದಂಗಲ್. ಇದರ ನಡುವೆ ದೆಹಲಿ ಅಂಗಳಕ್ಕೆ ಕುರ್ಚಿ ಕಿತ್ತಾಟ ಶಿಫ್ಟ್ ಆಗಿದೆ. ಸಿಎಂ ಡಿಸಿಎಂಗೆ ಒಟ್ಟಾಗಿ ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕಾರ್ಯಕ್ರಮದ ನೆಪದಲ್ಲಿ ವರಿಷ್ಠರ ಭೇಟಿಗೆ ಡಿಕೆಶಿ ಪ್ಲಾನ್ ಹಾಕೊಂಡಿದ್ದಾರೆ. ರಾಹುಲ್ ಭೇಟಿಯಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಹಿಂದೆ ಸಂಪುಟ ಪುನರ್ರಚನೆ ವಿಚಾರ ಫೈನಲ್ ಆಗುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ದೆಹಲಿ ಭೇಟಿ ಹಿನ್ನೆಲೆಯಲ್ಲಿ ಹಿರಿಯ ಶಾಸಕರು ಕೂಡ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಈ ಕುರ್ಚಿ ಕಿತ್ತಾಟಕ್ಕೆ ಮದ್ದರಿಯುವಂತಹ ಒಂದು ನಿಟ್ಟಿನಲ್ಲಿ ಈಗಲಾದರೂ ಮುಂದಾಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ಒಂದು ವಿಚಾರ. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆಯ ವಿಚಾರವಾಗಿಯೂ ಕೂಡ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆಯಾ ಈ ಬೆಳವಣಿಗೆ, ಸಂಪುಟ ಪುನರ್ರಚನೆಯ ವಿಚಾರ ಅನ್ನುವಂಥದ್ದು ಕಾದು ನೋಡಬೇಕಿದೆ. ಕಾರ್ಯಕ್ರಮದ ನೆಪದಲ್ಲಿ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡುವುದಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಒಟ್ಟಾಗಿ ಬನ್ನಿ ಅಂತ ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂಗೆ ಸೂಚಿಸಿದ್ದು, ಕಾರ್ಯಕ್ರಮದ ನೆಪದಲ್ಲಿ ವರಿಷ್ಠರ ಭೇಟಿಗೆ ಡಿಕೆಶಿ ಪ್ಲಾನ್ ಹಾಕೊಂಡಿದ್ದಾರೆ. ರಾಹುಲ್ ಭೇಟಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಮತ್ತು ಸಂಪುಟ ಪುನರ್ರಚನೆ ಕುರಿತು ಇವತ್ತು ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಸಿಎಂ ಡಿಸಿಎಂ ದೆಹಲಿ ಭೇಟಿಯ ನಡುವೆ ಅಲರ್ಟ್ ಆಗ್ತಾ ಇದ್ದಾರೆ ಹಿರಿಯ ಶಾಸಕರು. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರುಗಳು ಈಗಾಗಲೇ 4 ದಿನದಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಹೋಗಬೇಕು ಅಂತ ಮುಂದಾಗಿದ್ದಾರೆ. ಈಗ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಇರಬಹುದು ಅಥವಾ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಕಳೆದ 4 ದಿನಗಳಿಂದ ಬೀಡು ಬಿಟ್ಟಿರುವಂತಹ ಹಿರಿಯ ಕಾಂಗ್ರೆಸ್ ಶಾಸಕರುಗಳು ಸಂಪುಟ ಪುನರ್ರಚನೆ ಆದರೆ ನಮಗೂ ಸಂಪುಟದಲ್ಲಿ ಅವಕಾಶವನ್ನ ಅಥವಾ ಆದ್ಯತೆಯನ್ನು ಮಾಡಿಕೊಡಿ ಅನ್ನುವಂಥದ್ದು ಅವರ ನಿಲುವು. ಸೊ ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ನಿರ್ಧಾರವನ್ನು ಮಾಡಿ ಕಳೆದ 4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸುಮಾರು 25ಕ್ಕೂ ಹೆಚ್ಚು ಶಾಸಕರುಗಳು. ಸೊ ಹಾಗಾಗಿ ಇದೆಲ್ಲದರ ನಡುವೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ತೆರಳುತ್ತಾ ಇರುವಂಥದ್ದು. ಇದರ ನಡುವೆ ಅಲರ್ಟ್ ಆಗಿರುವಂತಹ ಹಿರಿಯ ಶಾಸಕರುಗಳು ಹಿರಿಯ ನಾಯಕರನ್ನ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೇ ತಿಂಗಳಿಗೆ 3 ವರ್ಷ ಪೂರ್ಣಗೊಳ್ತಾ ಇದೆ. 3 ವರ್ಷ ಪೂರ್ಣಕ್ಕೂ ಮೊದಲು ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂಥದ್ದು ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರುಗಳ ಆಂಬೋಣ. ಅಂದರೆ ಹೈಕಮಾಂಡ್ ಮುಂದೆ ಕಾಂಗ್ರೆಸ್ ಹಿರಿಯ ಶಾಸಕರು ಬಿಗಿಪಟ್ಟು ಹಿಡಿದಿದ್ದು, ಹೈಕಮಾಂಡ್ ಅಂಗಳದಲ್ಲೇ ಸಿಎಂ ಡಿಸಿಎಂಗೆ ಸಂದೇಶ ರವಾನೆ ಆಗತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.